ಇನ್ನ ಬರ ಪೀಡಿತ ಪಟ್ಟಿಯಿಂದ ಕಲಬುರಗಿ ಜಿಲ್ಲೆಯನ್ನ ಕೈಬಿಟ್ಟ ಹಿನ್ನೆಲೆ ಕಲಬುರಗಿಯಲ್ಲಿ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ಡಿಸಿ ಕಚೇರಿಯ ಮುಂಭಾಗದ ರಸ್ತೆ ಬಂದ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ರಸ್ತೆಯಲ್ಲಿ ಮಲಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚೋಕೆ ಹೋದ ವೇಳೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನದಾತರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸ್ ಜೀಪ್ ಮುಂದೆ ಮಲಗಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಯಾವ ಕಡೆನೂ ಮಳೆ ಇಲ್ಲ, ಆದಾಗ್ಯೂ ಕೂಡ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲೂ ಮಾಡಿಲ್ಲ. ಇದು ಯಾವ ಲೆಕ್ಕ? ಅಲ್ಲಿನ ಶಾಸಕರುಗಳ ವಿರುದ್ಧ, ಸಚಿವರುಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ತವರು ಜಿಲ್ಲೆಯ ಬಗ್ಗೆ ನಿಮಗೇ ಕಾಳಜಿ ಇಲ್ವಾ? ನಿಮ್ಮ ತವರು ಜಿಲ್ಲೆಯ ರೈತರ ಬಗ್ಗೆ ನಿಮಗೇ ಕಾಳಜಿ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬರಪೀಡಿತ ಪ್ರದೇಶಗಳಿಂದ ಕಲಬುರಗಿ ಜಿಲ್ಲೆಯನ್ನ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ರೈತರು ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನಾ ನಿರತ ರೈತರು ಏನಿದ್ರೆ ಅವರನ್ನ ಹೋರಾಟಗಾರರನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆಯ ಏನು ಅಷ್ಟು ತಾಲೂಕುಗಳಲ್ಲಿ ಒಂದೇ ಒಂದು ತಾಲೂಕು ಕೂಡ ಏನು ಬರಪೀಡಿತ ಪ್ರದೇಶ ತಾಲೂಕು ಅಂತೇಳಿ ಘೋಷಣೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಸಚಿವರಿದ್ರೂ ಕೂಡ ಏನು ಆ ಒಂದು ಬರಪೀಡಿತ ಪ್ರದೇಶವನ್ನ ಘೋಷಣೆ ಮಾಡೋದಕ್ಕೆ, ಜೊತೆಗೆ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡೋದಕ್ಕೆ ವಿಫಲರಾದಂತಹ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ತಡೆಯನ್ನ ನಡೆಸಿ ಹೋರಾಟ ನಡೆಸ್ತಾ ಇರುವಂತವರನ್ನ ಇದೀಗ ಏನು ಪೊಲೀಸರು ಅವರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಆ ಎಲ್ಲ ರೈತರು ಏನು ಕಳೆದ ಕೆಲ ಹೊತ್ತಿನಿಂದ ಏನು ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ತಿಂಗಳಿಂದ ಕೂಡ ಸಾಕಷ್ಟು ಬರದ ಸಮಸ್ಯೆಯಿಂದ ರೈತರು ಏನು ತತ್ತರಿಸಿ ಹೋಗಿರುವಂತದ್ದು. ಹಾಗೆ ತತ್ತರಿಸಿ ಹೋದಂತ ರೈತರಿಗೆ ಏನು ಬರ ಪರಿಹಾರ ಘೋಷಣೆ ಮಾಡಿ ಅವರಿಗೆ ಒಂದು ಪರಿಹಾರವನ್ನ ಒದಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ರು. ಆದ್ರೆ ಆ ಒಂದು ಬೇಡಿಕೆಯನ್ನ ಏನು ಈಡೇರಿಸಿದಂತ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ರೈತರು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇಲ್ಲಿ ಕೂಡ ನೋಡಬಹುದು, ರೈತರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಪೊಲೀಸ್ ಜೀಪ್ ಮುಂಭಾಗದಲ್ಲಿ ರೈತರು ಮಲಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ರೈತರನ್ನ ಬಂಧಿಸುವಂತ ಕೆಲಸ ಮಾಡಿರುವಂತದ್ದು. ಅಂದ್ರೆ ಅವರನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ಬೇರೆ ಕಡೆ ಶಿಫ್ಟ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೋರಾಟ ಮಾಡ್ತಾ ಇರುವಂತದ್ದು. ನಾನು ನೇರವಾಗಿ ಇಲ್ಲಿರುವಂತಹ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಈಗ ಏನಕ್ಕೆ ಇಲ್ಲಿ 3 ಮಿನಿಸ್ಟರ್ ಇದ್ದಾರೆ. ಗುಲ್ಬರ್ಗಾ ಡಿಸ್ಟಿಕ್ ನಲ್ಲಿ 3 ಮಿನಿಸ್ಟರ್ ಇದ್ರು ಕೂಡ ನಮಗೆ ಗುಲ್ಬರ್ಗಾ ಡಿಸ್ಟಿಕ್ ಬರ ಪರಿಹಾರ ಕೊಟ್ಟಿಲ್ಲ. ಬರಗಾಲ ಘೋಷಣೆ ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ ಮಾಡಿಲ್ಲ. ಹಾಸನ್ ಡಿಸ್ಟಿಕ್ ಮಾಡಿದ್ದಾರೆ, ದಾವಣಗೆರೆ ಮಾಡಿದ್ದಾರೆ, ಮೈಸೂರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಗುಲ್ಬರ್ಗಾಕ್ಕೆ ಬರ ಘೋಷಣೆ ಮಾಡೇ ಇಲ್ಲ. ಸರ್, ನಮಗೆ ನ್ಯಾಯ ಬೇಕು. ಇಲ್ಲ ಅಂದ್ರೆ ಬೆಂಕಿ ಹಾಕಿ ಉರಿದು ಬಿಡಿ. ಪ್ರತ್ಯೇಕ ರಾಜ್ಯವನ್ನು ಘೋಷಣೆ ಮಾಡಿಬಿಡ್ರಿ. ಯಾಕೆ ಗುಲ್ಬರ್ಗಾ ಕಮಲತಾಯಿ ಘೋಷಣೆ ಮಾಡ್ತಾ ಇದ್ದೀರಿ? ಗುಲ್ಬರ್ಗಾಕ್ಕೆ ಯಾಕೆ ಬರಗಾಲ ಘೋಷಣೆ ಮಾಡಲಿಲ್ಲ? ಉಸ್ತುವಾರಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಗುಲ್ಬರ್ಗಾ. ನಮ್ದು 3 ಮಿನಿಸ್ಟರ್ ನಮ್ಮ ಡಿಸ್ಟಿಕ್ ಲಿಂದ ಇದ್ದು ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ ಬರ ಪರಿಹಾರ ಘೋಷಣೆ ಮಾಡೇ ಇಲ್ಲ. ಅಂದ್ರೆ ಇವರು ಮಲತಾಯಿ ಮಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಳ್ಳು ಹಚ್ಚಿ ನಮಗೆ ಅನ್ಯಾಯ ಆಗಿದೆ. ಬರಗಾಲ ಘೋಷಣೆ ನಮ್ಮ ಡಿಸ್ಟಿಕ್ ಮಾಡೇಬೇಕು. ವಾದ ವರ್ಷಿನ ಇನ್ಶೂರೆನ್ಸ್ ಕಂಪನಿ ಸಾಕಷ್ಟು ರೈತರು ಹಿಂದೆ ಹೋರಾಟ ಮಾಡಿದ್ರು. ಆದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಬರಪೀಡಿತ ಪ್ರದೇಶಗಳ ಪಟ್ಟಿಯಲ್ಲಿ ಕಲಬುರಗಿ ಜಿಲ್ಲೆಯ ಒಂದೇ ಒಂದು ತಾಲೂಕು ಕೂಡ ಮೆನ್ಷನ್ ಆಗಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ಕಲಬುರಗಿ.